ಹಿಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 28. ಇಶಿಕಾ ಮೀರಳ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿದ ನಂತರ ಶೌರ್ಯನ ಮನಸ್ಸಿಗೆ ತುಂಬಾನೇ ಬೇಸರವಾಯಿತು. ಈ ಅತ್ತಿಗೆ ಏನಾಗಿದೆ? ಮೀರಳ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತಾರೆ? ಮೀರ ಅಣ್ಣನನ್ನು ನೋಡ್ಕೊಳ್ತಾ ಇದ್ದಾಳೆ ಅಷ್ಟೇ, ಅದಕ್ಕೆ ಬೇರೆ ಅರ್ಥ ಯಾಕೆ ಕೊಡ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೀರಳ ರೂಮ್ ಕಡೆ ನಡೆಯತೊಡಗಿದನು. ಆದರೆ ಮುಂದಿನ ಕ್ಷಣ ಅವನ ಮನಸ್ಸಿನಲ್ಲಿ ಮತ್ತೊಂದು ಯೋಚನೆ ಮೂಡಿತು. ಅಥವಾ ನಿಜವಾಗಿಯೂ ಮೀರಳಿಗೆ ಅಣ್ಣನ ಮೇಲೆ ಲವ್ ಆಗಿದೆಯಾ? ಇಲ್ಲ, ಮೀರ ಅಣ್ಣನನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಳು ಎಲ್ಲರ ಬಗ್ಗೆ ಕಾಳಜಿ ವಹಿಸುವಳು ಎಂದು ತನ್ನನ್ನೇ ತಾನು ಸಮಾಧಾನ ಮಾಡಿಕೊಂಡನು. ಹೀಗೆ ಯೋಚಿಸುತ್ತಾ ಬಾಗಿಲಿನ ಹತ್ತಿರ ಬಂದನು. ಬಾಗಿಲು ತೆರೆದಿತ್ತು. ಒಳಗೆ ನೋಡಿದ ಕ್ಷಣ ಅವನ ಹೆಜ್ಜೆಗಳು ನಿಂತು ಹೋದವು. ಮೀರ ರುದ್ರನ ಪಕ್ಕದಲ್ಲೇ ಕುಳಿತಿದ್ದಳು. ಇಬ್ಬರು ನಗುತ್ತಾ ಏನೋ ಮಾತಾಡುತ್ತಿದ್ದರು. ರುದ್ರನ ಮುಖದಲ್ಲಿ ಅವನು ಬಹಳ ದಿನಗಳ ನಂತರ ನೋಡುತ್ತಿದ್ದ ಸಂತೋಷ ಕಾಣಿಸುತ್ತಿತ್ತು. ಮೀರಳ ಮುಖದಲ್ಲೂ ನೆಮ್ಮದಿ ಇತ್ತು. ಆ ದೃಶ್ಯ ನೋಡಿ ಶೌರ್ಯನ ಹೃದಯದಲ್ಲಿ ಏನೋ ನೋವು ಮೂಡಿತು. ಅವನು ಎಷ್ಟೇ ತನ್ನ ಮನಸ್ಸನ್ನು ಸಮಾಧಾನ ಮಾಡಿಕೊಂಡರೂ ಮೀರಾಳನ್ನು ನೋಡಿದಾಗ ಅವನ ಹೃದಯದಲ್ಲಿ ಮರೆತು ಹೋಗಿದ್ದ ಭಾವನೆಗಳು ಮತ್ತೆ ಜೀವ ಪಡೆಯುತ್ತಿದ್ದವು. ಆದರೆ ಮುಂದಿನ ಕ್ಷಣ ಅವನು ತನ್ನ ಮುಖದ ಮೇಲಿನ ನೋವನ್ನು ಮರೆಮಾಚಿಕೊಂಡನು. ತುಟಿಗಳ ಮೇಲೆ ನಗು ತಂದುಕೊಂಡು ಅಣ್ಣ ಎಂದು ಕರೆದನು. ಅವನ ಧ್ವನಿ ಕೇಳಿ ರುದ್ರ ಮತ್ತು ಮೀರಾ ಇಬ್ಬರು ಅವನತ್ತ ತಿರುಗಿ ನೋಡಿದರು. ಅರೆ ಶೌರ್ಯ ಎಂದು ರುದ್ರ ಖುಷಿಯಿಂದ ಹೇಳಿದನು. ಬಾಬಾ ಒಳಗೆ ಬಾ ಎಂದನು. ಶೌರ್ಯ ಒಳಗೆ ಬಂದನು. ಆದರೆ ಅವನ ಕಣ್ಣುಗಳು ಅನಾಯಾಸವಾಗಿ ಮೀರಾಳ ಮೇಲೆ ಬಿದ್ದವು. ಮೀರಾ ಸಹ ಅವನತ್ತ ನೋಡಿ ಸಣ್ಣದಾಗಿ ನಕ್ಕಳು. ಆ ನಗು ಅವನ ಹೃದಯಕ್ಕೆ ಸಂತೋಷವನ್ನು ಕೊಟ್ಟಿತು, ನೋವನ್ನು ಕೊಟ್ಟಿತು. ಬಹುಶಃ ಇವಳು ನನ್ನ ಅದೃಷ್ಟದಲ್ಲಿ ಇಲ್ಲ ಅನ್ಸುತ್ತೆ. ಅಣ್ಣನ ಮುಖದಲ್ಲಿ ಇಷ್ಟು ಖುಷಿಯನ್ನು ನಾನು ಯಾವತ್ತೂ ನೋಡಿಲ್ಲ. ಇವರಿಬ್ಬರು ಜೊತೆಯಾಗಿದ್ದರೆ ಅದೇ ಒಳ್ಳೆಯದು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಆದರೆ ಅವನ ಕಣ್ಣುಗಳಲ್ಲಿ ಕ್ಷಣ ಕಾಲ ಮೂಡಿದ ನೋವನ್ನು ಮಾತ್ರ ಯಾರೂ ಗಮನಿಸಲಿಲ್ಲ. ಶೌರ್ಯ ರುದ್ರನ ಹತ್ತಿರ ಬಂದು ಕುಳಿತನು. ಅಣ್ಣ, ಈಗ ನೋವು ಹೇಗಿದೆ ಎಂದು ಕಾಳಜಿಯಿಂದ ಕೇಳಿದನು. ರುದ್ರ ಸಣ್ಣದಾಗಿ ನಕ್ಕನು. ನೋವು ಅಂದರೆ ಸ್ವಲ್ಪ ದಿನ ಇರುತ್ತೆ ಅಲ್ವಾ? ಅದು ಸರಿ ಅಣ್ಣ. ಇಷ್ಟು ನೋವಿದ್ರೆ ಯಾಕೆ ಮೇಲ್ಗಡೆ ಬಂದೆ? ನಿನಗೆ ನಡೆಯಕ್ಕೆ ಕೂಡ ಸರಿಯಾಗಿ ಆಗಲ್ಲ, ಅಲ್ಲೇ ಕೆಳಗಡೆ ಇರ್ಬೋದಿತ್ತಲ್ವಾ ಎಂದು ಶೌರ್ಯ ಹೇಳಿದನು. ರುದ್ರ ತಕ್ಷಣ ಮೀರಳ ಕಡೆ ನೋಡಿದನು. ಅಲ್ಲಿ ನನ್ನ ನೋಡ್ಕೊಳಕ್ಕೆ ಯಾರಿದ್ದಾರೆ? ಅತ್ತೆಗೆ ಇದ್ದಾರಲ್ವಣ್ಣ ಎಂದು ಶೌರ್ಯ ಹೇಳಿದನು. ಅದನ್ನು ಕೇಳಿದ ರುದ್ರನ ಮುಖ ಗಡುಸಾಯಿತು. ಅವಳು ಎಲ್ಲಿರ್ತಾಳೆ? ಅವಳು ಇಲ್ಲ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅವನ ಮಾತು ಕೇಳಿ ಶೌರ್ಯನಿಗೆ ಆಶ್ಚರ್ಯವಾಯಿತು. ಅಲ್ಲ ಅಣ್ಣ, ಕೆಲಸದವ್ರಿಗೆ ಹೇಳಿದ್ರೆ ಅವ್ರು ಬರ್ತಾ ಇದ್ರಲ್ವಾ? ಕೆಲಸದವರನ್ನೆಲ್ಲ ಮನೆಗೆ ಕಳಿಸಿದೆ ಎಂದು ರುದ್ರ ಹೇಳಿದನು. ಏನು? ಯಾಕೆ ಕಳಿಸಿದೆ ಎಂದು ಶೌರ್ಯ ಆಶ್ಚರ್ಯದಿಂದ ಕೇಳಿದನು. ರುದ್ರನ ಕಣ್ಣುಗಳಲ್ಲಿ ಕೋಪ ಮಿನುಗಿತು. ಅವರೆಲ್ಲ ಇವಳಿಗೆ ತೊಂದರೆ ಕೊಡ್ತಾ ಇದ್ರು, ಅದಕ್ಕೆ ಎಂದು ಮೀರಳತ್ತ ತೋರಿಸಿದನು. ಆ ಮಾತು ಕೇಳಿ ಶೌರ್ಯ ಮೀರಳ ಕಡೆ ನೋಡಿದನು. ಅವಳು ಮೌನವಾಗಿ ನಿಂತಿದ್ದಳು. ಕ್ಷಣ ಕಾಲ ಶೌರ್ಯನಿಗೆ ಬೇಸರವಾಯಿತು. ನೀನೊಂದು ಕೆಲಸ ಮಾಡು, ಕೆಲಸದವರು ಯಾರಾದರೂ ಸಿಕ್ಕಿದ್ರೆ ಹೇಳು ಎಂದನು ರುದ್ರ. ನಂತರ ವಿಷಯ ಬದಲಿಸಿ, ಸರಿ ಇದೆಲ್ಲ ಈಗ ಬಿಟ್ಟಾಕು, ಕೆಲಸ ಹೇಗೆ ನಡೀತದೆ ಎಂದು ಕೇಳಿದನು. ಕೆಲಸ ಚೆನ್ನಾಗೇ ನಡ್ತಿದೆ ಅಣ್ಣ ಎಂದು ಹೇಳಿದ ಶೌರ್ಯ ಅವನಿಗೆ ಅಲ್ಲಿ ಜಾಸ್ತಿ ಹೊತ್ತು ಇರಕ್ಕಾಗದೆ, ಸರಿ ಅಣ್ಣ, ಏನಾದರೂ ಬೇಕಿದ್ರೆ ಹೇಳು, ಬರ್ತೀನಿ ಎಂದು ಶೌರ್ಯ ಎದ್ದು ನಿಂತನು. ಅವನು ಹೊರಡಲು ತಿರುಗಿದಾಗ ವಿಹಾನ್ ಓಡುತ್ತಾ ಬಂದು ರುದ್ರನ ಪಕ್ಕದಲ್ಲಿ ನಿಂತನು. ಡ್ಯಾಡಿ, ಇವ್ರು ನಿಮ್ಗೆ ಏನಾಗಬೇಕು ಎಂದು ಮುಕ್ತವಾಗಿ ಕೇಳಿದನು. ವಿಹಾನ್ ಬಾಯಿಯಿಂದ ಡ್ಯಾಡಿ ಎಂಬ ಪದ ಕೇಳಿದ ಕ್ಷಣ ಶೌರ್ಯನ ಹೆಜ್ಜೆಗಳು ಅಲ್ಲೇ ನಿಂತವು. ಅವನ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಮೀರಾ ಕೂಡ ವಿಹಾನ್ ಕಡೆ ನೋಡಿದಳು. ರುದ್ರನ ಮುಖದಲ್ಲಿ ಮಾತ್ರ ಸಂತೋಷದ ನಗು ಮೂಡಿತು. ಇವ್ ನಿನ್ ಚಿಕ್ಕಪ್ಪ ಎಂದು ಹೇಳಿದನು. ಅಂದ್ರೆ ನನ್ನ ತಮ್ಮ. ವಿಹಾನ್ ಆಶ್ಚರ್ಯದಿಂದ ಶೌರ್ಯನನ್ನು ನೋಡಿದನು. ಓ ಹೌದಾ ಎಂದು ಖುಷಿಯಿಂದ ಹೇಳಿದನು. ನಂತರ ಮತ್ತೊಂದು ಪ್ರಶ್ನೆ ಕೇಳಿದನು. ಹಾಗಾದ್ರೆ ಇವರು ಕೂಡ ಇಲ್ಲೇ ಇರ್ತಾರಾ? ರುದ್ರ ನಗುತ್ತಾ ವಿಹಾನ್ ತಲೆ ಸವರಿದನು. ಇಲ್ಲ ಚಾಂಪ್, ಇವರ ರೂಮಲ್ಲೇ ಇರ್ತಾರೆ. ನಂತರ ಮೀರಾಳತ್ತ ನೋಡಿ ನಗುತ್ತಾ, ನಾವು ಇಲ್ಲೇ ಇರ್ತೀವಿ ಎಂದನು.
ಆ ಮಾತು ಕೇಳಿ ಮೀರಾಳ ಹೃದಯ ಚೂರಾಗಿ ಬಡಿದುಕೊಂಡಿತು. ಶೌರ್ಯನ ಮುಖದ ನಗು ಮಾಯವಾಯಿತು. ನಾವಿಲ್ಲೇ ಇರ್ತೀವಿ. ಆ 4 ಪದಗಳು ಅವನ ಹೃದಯಕ್ಕೆ ಚುಚ್ಚಿದವು. ಈಗ ಅವನಿಗೆ ಎಲ್ಲವೂ ಸ್ಪಷ್ಟವಾಗುತ್ತಿತ್ತು. ರುದ್ರ, ಮೀರಾ ಮತ್ತು ವಿಹಾನ್ 3 ಜನರ ನಡುವೆ ಒಂದು ಹೊಸ ಬಾಂಧವ್ಯ ಬೆಳೆಯುತ್ತಿತ್ತು. ಅದರಲ್ಲಿ ಅವನಿಗೆ ಯಾವುದೇ ಜಾಗ ಇಲ್ಲ ಅಂತ ಅವನಿಗೆ ಅನ್ನಿಸತೊಡಗಿತು. ಅಲ್ಲೇ ಇನ್ನು ಒಂದು ಕ್ಷಣ ನಿಂತರೆ ತನ್ನ ಭಾವನೆಗಳು ಹೊರಬರುತ್ತದೆ ಅಂತ ಅನ್ನಿಸಿ ಕೂಡಲೇ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡನು. ಸರಿ ಅಣ್ಣ, ಹುಷಾರು ಎಂದು ಹೇಳಿ ರುದ್ರನ ತನ್ನ ಅಕ್ಕಂತೆ ನಟಿಸಿದನು. ಮೀರಾಳತ್ತ ಒಮ್ಮೆ ನೋಡಿದನು. ನಂತರ ಬೇಗನೆ ಅಲ್ಲಿಂದ ಹೊರಟು ಹೋದನು. ಶೌರ್ಯ ಹೊರಟು ಹೋದ ನಂತರ ವಿಹಾನ್ ಮತ್ತೆ ರುದ್ರನ ಮಡಿಲಿಗೆ ಹತ್ತಿದನು. ಆದರೆ ಹೊರಗೆ ಹೋಗುತ್ತಿದ್ದ ಶೌರ್ಯನ ಹೃದಯದಲ್ಲಿ ಮಾತ್ರ ಒಂದೇ ನೋವು ಕಾಡುತ್ತಿತ್ತು. ನಾನು ತಡವಾಗಿ ಪ್ರೀತಿಸಿದೇನು, ಅದು ಇದೇ ನನ್ನಿಂದ ಅವಳನ್ನು ದೂರ ಮಾಡಿತು ಎಂದು. ಶೌರ್ಯ ತನ್ನ ರೂಮಿಗೆ ಬಂದ ತಕ್ಷಣ ಬಾಗಿಲು ಮುಚ್ಚಿಕೊಂಡನು. ಹೊರಗೆ ಎಲ್ಲರ ಮುಂದೆ ಸಹಜವಾಗಿರುವಂತೆ ನಟಿಸಿದ್ದರೂ ರೂಮಿನೊಳಗೆ ಬಂದ ನಂತರ ಅವನ ಮನಸ್ಸಿನ ನೋವು ನಿಯಂತ್ರಣ ತಪ್ಪತೊಡಗಿತು. ಅವನು ನಿಧಾನವಾಗಿ ಹಾಸಿಗೆಯ ಮೇಲೆ ಕುಳಿತನು. ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ಅದೇ ದೃಶ್ಯ ಬರತೊಡಗಿತು. ವಿಹಾನ್ ರುದ್ರನನ್ನು ನೋಡಿ ಡ್ಯಾಡಿ ಎಂದು ಕರೆದ ಕ್ಷಣ ಆ ಒಂದು ಪದ ಅವನ ಹೃದಯವನ್ನು ಆಳವಾಗಿ ಗಾಯಗೊಳಿಸಿತ್ತು. ಮೀರಾಳ ಮಗ ಅಣ್ಣನಿಗೆ ಡ್ಯಾಡಿ ಅಂತ ಕರೀತಿದ್ದಾನಂದ್ರೆ ಅಣ್ಣ ಅವನನ್ನು ತನ್ನ ಮಗ ಅಂತ ಒಪ್ಕೊಂಡಿದ್ದಾನ? ಮೀರಾ ಕೂಡ ಅಣ್ಣನ ಒಪ್ಕೊಂಡ್ಬಿಟ್ಲ ಎಂದು ಯೋಚಿಸತೊಡಗಿದನು. ಅವನ ಮನಸ್ಸಿಗೆ ಭಾರವಾಗತೊಡಗಿತು. ರೂಮಿನಲ್ಲಿ ಕುಳಿತಿದ್ದರೂ ಅವನ ಕಣ್ಣ ಮುಂದೆ ಮೀರಾಳ ನಗು, ರುದ್ರನ ಖುಷಿಯ ಮುಖ ಮತ್ತು ವಿಹಾನ್ನ ಮುಗ್ಧತೆ ಮಾತ್ರ ಕಾಣಿಸುತ್ತಿತ್ತು. 3 ಜನ ಒಟ್ಟಿಗೆ ಎಷ್ಟು ಖುಷಿಯಾಗಿದ್ರು, ಒಂದು ಕುಟುಂಬದ ಹಾಗೆ ಕಾಣ್ತಾ ಇದ್ರು ಎಂದು ಅಂದುಕೊಂಡನು. ಅವನ ತುಟಿಗಳ ಮೇಲೆ ಕಹಿಯಾದ ನಗು ಮೂಡಿತು. ನನಗೆ ಏನು ಮಾಡಲಿ, ನನ್ನ ಪ್ರೀತಿ ನನ್ನ ಅಣ್ಣನ ಪಾಲಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅವನ ಕಣ್ಣುಗಳು ತೇವವಾದವು. ಆದರೆ ಮುಂದಿನ ಕ್ಷಣ ತನ್ನ ಕಣ್ಣೀರನ್ನು ತಾನೇ ಒರೆಸಿಕೊಂಡನು. ಇಲ್ಲ ಶೌರ್ಯ, ನೀನು ಹೀಗೆ ದುರ್ಬಲನಾಗಬಾರ್ದು. ನೀನು ಪ್ರೀತಿಸಿದ ನಿಜವಾದರೆ ಅವಳ ಖುಷಿಯಲ್ಲೇ ನೀನು ಖುಷಿ ಹುಡುಕಬೇಕು ಎಂದು ತನ್ನ ಮನಸ್ಸಿಗೆ ಹೇಳಿಕೊಂಡನು. ಆದರೆ ಹೃದಯ ಮಾತ್ರ ಅದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಮೊದಲ ಪ್ರೀತಿಯನ್ನು ಮರೆತೇ ಬಿಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಅವನು ಕಿಟಕಿಯ ಹತ್ತಿರ ಹೋಗಿ ನಿಂತನು. ಆಕಾಶದ ಕಡೆ ನೋಡುತ್ತಾ ಕಣ್ಣು ಮುಚ್ಚಿದನು. ದೇವರೇ, ನಾನು ಅವಳನ್ನು ಪಡೆಯದಿದ್ರೂ ಪರವಾಗಿಲ್ಲ, ಆದರೆ ಅವಳು ಯಾವತ್ತೂ ಅಳಬಾರ್ದು, ಅವಳು ಖುಷಿಯಾಗಿರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿದನು. ಇತ್ತ ತನ್ನ ರೂಮಿನಲ್ಲಿ ಕುಳಿತಿದ್ದ ಇಶಿಕಾ ಆಲೋಚನೆಗಳಲ್ಲಿ ಮುಳುಗಿದ್ದಳು. ಶೌರ್ಯ ಸ್ವಲ್ಪ ಹೊತ್ತಿನ ಹಿಂದೆ ಹೇಳಿದ್ದ ಮಾತುಗಳು ಅವಳ ತಲೆಯಲ್ಲಿ ಸುತ್ತುತ್ತಲೇ ಇದ್ದವು. ಈ ಶೌರ್ಯ ಯಾಕೆ ಯಾವಾಗಲೂ ಮೀರಾಳ ಪರವಾಗಿ ಮಾತಾಡ್ತಾನೆ? ಯಾರೇ ಮೀರಾಳ ಬಗ್ಗೆ ಏನಾದರೂ ಹೇಳಿದ ತಕ್ಷಣ ಅವಳನ್ನು ಸಮರ್ಥಿಸಿಕೊಳ್ತಾನೆ ಎಂದು ಯೋಚಿಸತೊಡಗಿದಳು. ಇತ್ತೀಚಿನ ದಿನಗಳಲ್ಲಿ ಶೌರ್ಯನ ವರ್ತನೆಯು ಅವಳಿಗೆ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಇತ್ತೀಚೆಗೆ ಶೌರ್ಯ ತುಂಬ ಮಂಕಾಗಿರೋ ಥರ ಕಾಣಿಸ್ತಾ ಇದ್ದಾನೆ. ಮೊದಲಿನ ಥರ ನಗ್ತಾ ಕೂಡ ಇಲ್ಲ. ವಿಷಯ ಏನಾದರೂ ಬೇರೆ ಇರ್ಬೋದಾ ಎಂದು ಅವಳಿಗೆ ಅನುಮಾನ ಮೂಡಿತು. ಆಗ ಅವಳಿಗೆ ಆಫೀಸಿನ ಕೆಲವು ಘಟನೆಗಳು ನೆನಪಾದವು. ಆಫೀಸ್ನಲ್ಲಿ ನಾನು ಸುಮಾರು ಸಲ ನೋಡಿದ್ದೇನೆ, ಅವನು ಯಾವಾಗಲೂ ಮೀರಾಳ ಜೊತೆ ಜಾಸ್ತಿ ಇರ್ತಾ ಇದ್ದ. ಅವಳು ಏನು ಹೇಳಿದ್ರು ತುಂಬಾ ಗಮನ ಕೊಟ್ಟು ಕೇಳ್ತಾ ಇದ್ದ. ಆಗ ನಾನು ಅದನ್ನು ದೊಡ್ಡದಾಗಿ ಯೋಚಿಸಿರಲಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಹಠಾತ್ತನೆ ಅವಳ ಕಣ್ಣುಗಳು ಹೊಳೆಯತೊಡಗಿದವು. ಇವನು ಏನಾದರೂ ಮೀರಾಳನ್ನು ಪ್ರೀತಿಸ್ತಾ ಇದ್ದಾನ ಎಂಬ ಆಲೋಚನೆ ಅವಳ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು. ಮುಂದಿನ ಕ್ಷಣ ಅವಳು ಎದ್ದು ನಿಂತಳು. ಇದ್ರೂ ಇರ್ಬೋದು, ಯಾಕಂದರೆ ಮೀರಾಳ ಮದುವೆದನಾದರೆ ಇವನು ತುಂಬ ಬದಲಾಗಿದ್ದಾನೆ. ಮತ್ತು ರುದ್ರ, ಮೀರಾ ಮತ್ತು ವಿಹಾನ್ ಒಟ್ಟಿಗೆ ಇದ್ದಾರೆ ಅನ್ನೋದನ್ನು ಕೇಳಿ ಅವನಿಗೆ ಖುಷಿಯಾಗಿಲ್ಲ ಅನ್ನೋದು ಅವನ ಮುಖದಲ್ಲೇ ಕಾಣಿಸ್ತಾ ಇತ್ತು ಎಂದು ತನ್ನ ಅನುಮಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಂಡಳು. ಅವಳ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡಿತು. ಒಂದು ವೇಳೆ ನನ್ನ ಅನುಮಾನ ನಿಜವಾದರೆ ಇದು ನಮಗೆ ದೊಡ್ಡ ಅವಕಾಶ. ಶೌರ್ಯ ಮೀರಾಳನ್ನು ಪ್ರೀತಿಸ್ತಾ ಇದ್ದರೆ ನಾವು ಅವನನ್ನು ಬಳಸ್ಕೊಳ್ಬೋದು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಈಗ ಅವಳಿಗೆ ಸತ್ಯ ತಿಳಿದುಕೊಳ್ಳುವ ಹುಚ್ಚು ಹಿಡಿದಿತ್ತು. ಹೇಗಾದರೂ ಮಾಡಿ ಕಂಡುಹಿಡಬೇಕು, ಶೌರ್ಯನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು, ಆಮೇಲೆ ನನ್ನ ಆಟ ಶುರುವಾಗುತ್ತೆ ಎಂದು ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿಸಿಕೊಂಡಳು.
ಇಶಿಕಾ ತನ್ನ ಅನುಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ಕೂಡಲೇ ಮೊಬೈಲ್ ತೆಗೆದು ತನ್ನ ಪಾರ್ಟ್ನರ್ಗೆ ಕರೆ ಮಾಡಿದಳು. ಕೆಲವೇ ಕ್ಷಣಗಳಲ್ಲಿ ಆ ಕಡೆಯಿಂದ ಕರೆ ಸ್ವೀಕರಿಸಲಾಯಿತು. ಹೇಳು ಇಶಿಕಾ ಎಂದು ಅವನು ಹೇಳಿದನು. ಇಶಿಕಾ ತಾನು ಗಮನಿಸಿದ ಎಲ್ಲ ವಿಷಯವನ್ನು ವಿವರಿಸಿದಳು. ನನಗೆ ಶೌರ್ಯನ ಮೇಲೆ ಅನುಮಾನ ಬರ್ತಾ ಇದೆ, ಅವನು ಮೀರಾಳನ್ನು ಪ್ರೀತಿಸ್ತಾ ಇರ್ಬೋದು ಎಂದಳು. ಅವಳ ಮಾತು ಕೇಳಿ ಆ ಕಡೆಯ ವ್ಯಕ್ತಿ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ನಗುತ್ತಾ, ನೀನು ಗೆಸ್ ಮಾಡಿದ ನಿಜ, ಆದರೆ ನಮಗೆ ಒಳ್ಳೆ ಬೆನಿಫಿಟ್ ಇದೆ, ನಾವು ಅವನನ್ನು ಬಳಸ್ಕೊಳ್ಬೋದು. ಅವನ ಮಾತು ಕೇಳಿ ಇಶಿಕಾ ತಲೆಯಾಡಿಸಿದಳು. ನಾನು ಕೂಡ ಅದೇ ಅಂದ್ಕೊಂಡೆ. ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ ಶೌರ್ಯ ಅವಳನ್ನು ಪ್ರೀತಿಸ್ತಾ ಇರಬೇಕಂತ. ಅವಳ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವನಿಗೆ ಸಿಟ್ಟು ಬರುತ್ತೆ. ಇತ್ತೀಚೆಗೆ ತುಂಬಾ ಮಂಕಾಗಿದ್ದಾನೆ. ಮತ್ತು ಇವತ್ತು ರುದ್ರ ಮೀರಾ ಮತ್ತು ವಿಹಾನ್ ಒಟ್ಟಿಗೆ ಇದ್ದಾರೆ ಅಂತ ಹೇಳಿದಾಗ ಅವನ ಮುಖದ ಹಾವಭಾವ ಬದಲಾಯಿತು. ಆ ಕಡೆಯ ವ್ಯಕ್ತಿಯ ಧ್ವನಿಯಲ್ಲಿ ಉತ್ಸಾಹ ಹೆಚ್ಚಾಯಿತು. ಹಾಗಾದರೆ ಸಮಯ ವ್ಯರ್ಥ ಮಾಡಬೇಡ, ಆದಷ್ಟು ಬೇಗ ಸತ್ಯ ಏನು ಅಂತ ಕಂಡುಹಿಡಿ. ಒಂದು ವೇಳೆ ಶೌರ್ಯ ನಿಜವಾಗ್ಲೂ ಮೀರಾನ ಪ್ರೀತಿಸ್ತಾ ಇದ್ರೆ? ಅವನು ಕ್ಷಣ ಕಾಲ ನಿಂತನು. ನಂತರ ನಿಧಾನವಾಗಿ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಎಂದನು. ಇಶಿಕಾಳ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡಿತು. ಈ ಬಾರಿ ಮೀರಾ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲ್ಲ ಎಂದಳು. ರುದ್ರ ಮತ್ತು ಮೀರಾಳನ್ನು ಬೇರ್ಪಡಿಸೋದಾರಿ ಶೌರ್ಯ ಆಗಿದ್ರೆ ಅವನನ್ನೇ ನನ್ನನ್ನು ಆಯ್ದ ಮಾಡ್ಕೋತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಕರೆ ಮುಗಿಸಿದ ನಂತರ ಕಿಟಕಿಯ ಬಳಿ ಹೋಗಿ ನಿಂತಳು. ಮೇಲೆ ಮೀರಾಳ ರೂಮ್ ಇದ್ದ ದಿಕ್ಕಿನತ್ತ ನೋಡಿದಳು. ಅವಳ ಕಣ್ಣುಗಳಲ್ಲಿ ಅಸೂಯೆ ಮತ್ತು ದ್ವೇಷ ತುಂಬಿಕೊಂಡಿತ್ತು. ನಿನ್ನ ಸಂತೋಷ ಇನ್ನು ಕೆಲವೇ ದಿನ ಮೀರಾ, ಆಮೇಲೆ ನಿನ್ನ ಜೀವನದಲ್ಲಿ ಮತ್ತೆ ಕತ್ತಲು ಶುರುವಾಗುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ರಾತ್ರಿಯಾಯಿತು. ವಿಹಾನ್ಗೆ ಊಟ ಮಾಡಿಸಿ ಮಲಗಲು ಸಿದ್ಧಪಡಿಸಿದ ಮೀರಾ ತನ್ನ ದಿಂಬು ಮತ್ತು ಚಾಪೆಯನ್ನು ತೆಗೆದುಕೊಂಡು ನೆಲದ ಮೇಲೆ ಹಾಸತೊಡಗಿದಳು. ಅದನ್ನು ನೋಡಿದ ರುದ್ರನ ಹುಬ್ಬುಗಳು ಗಂಟಿಕ್ಕಿದವು. ಏನ್ ಮಾಡ್ತಾ ಇದೀಯಾ ಎಂದು ಕೇಳಿದನು. ಮಲ್ಗೋಕ್ಕೆ ಚಾಪೆ ಹಚ್ತಾ ಇದ್ದೀನಿ ಸರ್ ಎಂದು ಸಹಜವಾಗಿ ಉತ್ತರಿಸಿದಳು ಮೀರಾ. ಅವಳು ಕೆಳಗೆ ಮಲಗಲು ಸಿದ್ಧವಾಗಿರುತ್ತಿರುವುದು ರುದ್ರನಿಗೆ ಇಷ್ಟವಾಗಲಿಲ್ಲ. ಅವನು ಕೂಡಲೇ ಅವನ ಕೈ ಹಿಡಿದನು. ಹಠಾತ್ತನೆ ಅವನ ಸ್ಪರ್ಶವಾದಾಗ ಮೀರಾ ಬೆಚ್ಚಿ ಬಿದ್ದಳು. ಕೆಳಗೆ ಯಾಕೆ ಮಲಗ್ತೀಯಾ ಎಂದು ಕೇಳಿದನು. ಅದು ನಾನು ಕೆಳಗೆ ಮಲಗ್ತೀನಿ ಸರ್ ಎಂದಳು. ಅದೇ ಯಾಕೆ ಅಂತ ಎಂದು ರುದ್ರ ಮತ್ತೆ ಕೇಳಿದನು. ಹಾಗೆ ಎಂದು ತಡವರಿಸಿದಳು. ರುದ್ರ ಅವಳ ಕೈ ಬಿಡದೆ, ಎಲ್ಲರೂ ಒಟ್ಟಿಗೆ ಮೇಲೆ ಮಲಗೋಣ ಎಂದನು. ಆ ಮಾತು ಕೇಳಿ ಮೀರಾಳ ಹೃದಯ ಬಡಿತ ಜೋರಾಯಿತು. ಸರ್ ಎಂದು ಸಂಕೋಚದಿಂದ ಅವನತ್ತ ನೋಡಿದಳು. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ವಿಹಾನ್ ಖುಷಿಯಿಂದ ತಲೆಯಾಡಿಸಿದನು. ಹೌದಮ್ಮ, ಎಲ್ಲರೂ ಒಟ್ಟಿಗೆ ಮಲಗೋಣ ಎಂದು ಹೇಳಿದನು. ಡ್ಯಾಡಿ ಇಲ್ಲಿ, ನಾನು ಮಧ್ಯದಲ್ಲಿ, ನೀನಿಲ್ಲಿ ಎಂದು ಹಾಸಿಗೆಯ ಮೇಲೆ ಜಾಗ ತೋರಿಸಿದನು. ವಿಹಾನ್ನ ಮುಗ್ಧ ಮಾತು ಕೇಳಿ ರುದ್ರನ ತುಟಿಗಳ ಮೇಲೆ ನಗು ಮೂಡಿತು. ಮೀರಾಳಿಗೆ ಮಾತ್ರ ಏನು ಹೇಳಬೇಕು ಎಂಬುದೇ ಗೊತ್ತಾಗಲಿಲ್ಲ. ಅಮ್ಮ ಪ್ಲೀಸ್ ಎಂದು ವಿಹಾನ್ ಅವಳ ಕೈ ಹಿಡಿದು ಬೇಡಿಕೊಂಡನು. ನನಗೆ ಭಯ ಆಗುತ್ತೆ, ನೀನು ದೂರ ಮಲಗಬೇಡ ಎಂದನು. ಮಗನ ಮಾತನ್ನು ಕೇಳಿ ಮೀರಾ ಮೌನವಾದಳು. ಅವಳು ರುದ್ರನತ್ತ ನೋಡಿದಳು. ರುದ್ರ ಕೂಡ ಅವಳನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಒತ್ತಾಯಕ್ಕಿಂತ ಹೆಚ್ಚು ನಿರೀಕ್ಷೆ ಇತ್ತು. ಕೊನೆಗೆ ವಿಹಾನ್ಗಾಗಿ ಒಪ್ಪಿಕೊಂಡಳು. ಸರಿ ಎಂದು ನಿಧಾನವಾಗಿ ಹೇಳಿದಳು. ಅವಳ ಉತ್ತರ ಕೇಳಿ ವಿಹಾನ್ ಖುಷಿಯಿಂದ ಚಪ್ಪಾಳೆ ತಟ್ಟಿದನು. ಏ ಎಂದು ಕೂಗಿದನು. ರುದ್ರ ಕೂಡ ಒಳಗೊಳಗೆ ಖುಷಿಪಟ್ಟನು. ಸ್ವಲ್ಪ ಹೊತ್ತಿನ ನಂತರ ಮೂವರು ಹಾಸಿಗೆಯ ಮೇಲೆ ಮಲಗಿದರು. ವಿಹಾನ್ ಮಧ್ಯದಲ್ಲಿ ಮಲಗಿದ್ದನು. ಒಂದು ಕಡೆ ಮೀರಾ, ಇನ್ನೊಂದು ಕಡೆ ರುದ್ರ. ವಿಹಾನ್ ಕೆಲವೇ ನಿಮಿಷಗಳಲ್ಲಿ ನಿದ್ರೆಗೆ ಜಾರಿದನು. ಆದರೆ ರುದ್ರ ಮತ್ತು ಮೀರಾಳಿಗೆ ಮಾತ್ರ ನಿದ್ರೆ ಬರುತ್ತಿರಲಿಲ್ಲ. ಒಂದೇ ಹಾಸಿಗೆಯಲ್ಲಿ ಇಷ್ಟು ಹತ್ತಿರ ಮಲಗಿದ್ದು ಇಬ್ಬರಿಗೆ ಹೊಸ ಅನುಭವವಾಗಿತ್ತು. ಕೊಠಡಿಯಲ್ಲಿ ಮೌನ ಆವರಿಸಿತ್ತು. ಆ ಮೌನದಲ್ಲಿ ಕೇಳಿಸುತ್ತಿದ್ದುದು ಅವರಿಬ್ಬರ ಹೃದಯದ ಬಡಿತ ಮಾತ್ರ. ಕತೆ ಮುಂದುವರಿಯಿತು. ಒಂದೇ ಹಾಸಿಗೆಯಲ್ಲಿ ರುದ್ರ, ಮೀರಾ ಮತ್ತು ವಿಹಾನ್. ನಿದ್ರೆಯ ರಾತ್ರಿ ಅವರ ಬದುಕಿನಲ್ಲಿ ಹೊಸ ಭಾವನೆಗಳನ್ನು ಮೂಡಿಸುತ್ತದೆಯಾ? ಮೀರಾಳ ಸನಿಹ ರುದ್ರನ ಹೃದಯವನ್ನು ಇನ್ನಷ್ಟು ಕದಿಯುತ್ತಿದೆಯಾ? ಇತ್ತ ಇಶಿಕಾ ಯಾವ ಹೊಸ ಕುತಂತ್ರದ ಹೆಜ್ಜೆ ಇಡಲಿದ್ದಾಳೆ? ಶೌರ್ಯ ತನ್ನ ಮನಸ್ಸಿನಲ್ಲಿರೋ ಪ್ರೀತಿಯನ್ನು ಮರೆತು ಬಿಡುತ್ತಾನೆಯೇ? ಪ್ರೀತಿ, ಅಸೂಯೆ ಮತ್ತು ತ್ಯಾಗದ ನಡುವೆ ಕತೆ ಮತ್ತೊಂದು ರೋಚಕ ತಿರುವಿನತ್ತ ಸಾಗುತ್ತಿದೆ. ಮುಂದಿನ ಸಂಚಿಕೆಯಾಗಿ ಕಾಯಿರಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.